ಸೇನಾಧೀಶ್ವರನಾದ ಯೆಹೋವನ ಹೆಸರಿನಲ್ಲಿ ಈ ದಿನದ ವಾಕ್ಯವನ್ನು ನೋಡಿಕೊಳ್ಳೋಣ. ಹಬಕ್ಕೂಕನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 3ನೇ ವಚನ. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ. ಮೋಸ ಮಾಡದು, ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವಿತ ಕಾಲಗಳಲ್ಲಿ ಏರುಪೇರುಗಳನ್ನು ಕಂಡಿದ್ದೇವೆ. ಆ ಎಲ್ಲ ಏರುಪೇರುಗಳನ್ನು ದೇವರು ನಡೆಸುವವರಾಗಿದ್ದಾರೆ. ಅದೇ ರೀತಿಯಲ್ಲಿ ತಾಮಸವಾಗದು, ಅಂದರೆ ಅದು ಸಮಯ ತೆಗೆದುಕೊಂಡರೂ ಕೂಡ ಬಂದೇ ಬರುವಂತದ್ದಾಗಿದೆ. ದೇವರ ವಾಕ್ಯಗಳನ್ನು ನಾವು ಕಾದುಕೊಳ್ಳುವಾಗ ದೇವರು ಕೂಡ ನಮ್ಮೊಂದಿಗಿದ್ದು ನಮಗೆ ಸರಿಯಾದ ಸಮಯದಲ್ಲಿ ಎಲ್ಲ ಕಾರ್ಯಗಳನ್ನ ಮಾಡಿಕೊಡುವಂತವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಪರಿಶುದ್ಧನು, ಉಪರ ಲೋಕಗಳ ಒಡೆಯನೂ ಆದ ನಮ್ಮ ಪರಮ ತಂದೆಯೇ, ಹೌದು ಸ್ವಾಮಿ, ಅಪ್ಪ, ಶೀಘ್ರವಾಗಲಿ ಎಂಬುದಾಗಿ ನಾವು ಯೋಚನೆ ಮಾಡುವಾಗಲೂ ಕರ್ತನೆ, ನೀವು ತಂದೆಯಾದ ದೇವರ ಕರ್ತನೆ, ಅದು ತಡವಾದರೂ ಅದು ತಾಮಸವಾಗದು ಕರ್ತನೆ, ಬಂದೇ ಬರುತ್ತದೆ. ಅದಕ್ಕಾಗಿ ಕಾದಿರುವಂತೆ ಎಲ್ಲ ವಾಕ್ಯಗಳು ಕರ್ತನೆ ಮಕ್ಕಳ ಜೀವಿತಗಳಲ್ಲಿ ನೆರವೇರುವಂತೆ ಯೇಸುವಿನ ನಾಮದಲ್ಲಿ ಕರ್ತನೆ, ನೀವು ಒಂದು ದೊಡ್ಡ ಕಾರ್ಯವನ್ನು ಮಾಡಿ ಕೃಪೆಯನ್ನ ಮಹಿಮೆಯನ್ನ ಕರ್ತನೆ ನಿಮ್ಮ ಮಕ್ಕಳಿಗೆ ನೀವು ಒದಗಿಸಿ ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡಿ, ಹೊಂದಿಕೊಂಡಿದ್ದೇನೆ ನನ್ನ ಜೀವಗಳ ತಂದೆ. ಆಮೆನ್.